ಎಸ್, ದಿನಕ್ಕೊಂದು ಹೊಸ ಷರತ್ತನ್ನ ಈಗಾಗಲೇ ಇರಾನ್ ಕೂಡ ವಿಧಿಸ್ತಾ ಇದೆ. ಯುದ್ಧ ಹಾನಿ ಪರಿಹಾರ ಕಟ್ಟಿಕೊಡುವಂತೆ ಷರತ್ತನ್ನ ವಿಧಿಸಲಾಗ್ತಾ ಇದೆ. 5 ಪ್ರಾದೇಶಿಕ ದೇಶಗಳು ಪಾವತಿಸಬೇಕೆಂಬ ಇರಾನ್, ಬಹರೇನ್, ಸೌದಿ ಅರೇಬಿಯಾ, ಕತಾರ್ ಹಾಗೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತು ಜೋರ್ಡಾನ್ ದೇಶಗಳು ಪರಿಹಾರ ಕೊಡಬೇಕು ಅಂತ ಹೇಳಿ. ಯುದ್ಧ ಆಗ್ತಾ ಇದೆ. ಆಲ್ಮೋಸ್ಟ್ 2 ತಿಂಗಳು ಆಗ್ತಾ ಬರ್ತಾ ಇದೆ ಯುದ್ಧ ಆರಂಭವಾಗಿ. ಇದರಿಂದ ನಿಜಕ್ಕೂ ಎಷ್ಟರ ಮಟ್ಟಿಗೆ ಲಾಸ್ ಆಗ್ತಾ ಇದೆ ಅದನ್ನು ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ. ಈಗ ದಿನಕ್ಕೊಂದು ಹೊಸ ಷರತ್ತುಗಳನ್ನ ವಿಧಿಸೋಕೆ ಮುಂದಾಗಿದೆ ಇರಾನ್. ಇಷ್ಟು ದಿನ ಏನೆಲ್ಲ ಯುದ್ಧ ಆಯ್ತಲ್ಲ, ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಹಾನಿ ಆಯ್ತು ಅಂತಂದ್ರೆ ಅದಕ್ಕೆ ಪರಿಹಾರ ಕೊಡಬೇಕು ನೀವು ಅಮೆರಿಕಾದವರು ಅಂತ ಹೇಳಿ ಈಗ ಷರತ್ತನ್ನ ಮುಂದಿಟ್ಟಿದ್ದಾರೆ. ಅದಕ್ಕೆ ಅಮೆರಿಕ ಒಪ್ಕೊಳ್ಳುತ್ತಾ ಅಥವಾ ಐ ಡೋಂಟ್ ಕೇರ್ ಅಂತ ಹೇಳುತ್ತಾ 5 ಪ್ರಾದೇಶಿಕ ದೇಶಗಳಾಗಿರ್ಬೋದು ಅದಕ್ಕೆ ಪಾವತಿ ಮಾಡಬೇಕು ಅಂತ ಹೇಳಿ ಇರಾನ್ ಕೇಳ್ಕೊಂಡಿರುವಂಥದ್ದು. ಹಾಗಾದ್ರೆ ಬಹರೇನ್ ಆಗಿರ್ಬೋದು, ಸೌದಿ ಅರೇಬಿಯಾ ಆಗಿರ್ಬೋದು, ಕತಾರ್ ಆಗಿರ್ಬೋದು, UAE ಆಗಿರ್ಬೋದು ಮತ್ತು ಜೋರ್ಡಾನ್ ದೇಶಗಳು ಇವರೆಲ್ಲರೂ ಕೂಡ ನಮಗೆ ಪರಿಹಾರವನ್ನ ಕೊಡಲೇಬೇಕು ಅನ್ನುವಂತಹ ಷರತ್ತನ್ನ ಮುಂದಿಟ್ಟಿದ್ದಾರೆ. ಒಂದು ವೇಳೆ ಏನಾದರೂ ಈ ಷರತ್ತಿಗೆ ಒಪ್ಪದಿದ್ರೆ ಮತ್ತೆ ಇರಾನ್ ಅವರು ಎಲ್ಲಿ ತಕರಾರು ಎತ್ತಾರೋ ಗೊತ್ತಿಲ್ಲ. ನಾವಂತರೂ ಈ ಒಂದು ಮಾತುಕತೆಯಲ್ಲಿ ಹಾಜರಾಗಲ್ಲ ಅಂತ ಹೇಳಿ. ಸೊ ಅದನ್ನು ಕೂಡ ನಾವು ಕಾದು ನೋಡಬೇಕಾಗತ್ತೆ. ಇದೇ ಗುರುವಾರ ಶಾಂತಿ ಸಂಧಾನ ಮಾತುಕತೆ ನಡೆಯುತ್ತೆ. ಅವತ್ತೇನಾದ್ರೂ ಈ ಒಂದು ಸಭೆ ಏನಿದೆ ಯಶಸ್ವಿ ಆಗುತ್ತಾ ಅಥವಾ ಮತ್ತೆ ವಿಫಲ ಆಗುತ್ತಾ, ಮತ್ತಷ್ಟು ದಿನ ಯುದ್ಧಕ್ಕೆ ಅನುವು ಮಾಡಿಕೊಡುತ್ತಾ ಅನ್ನುವಂಥದ್ದು ನಿಜಕ್ಕೂ ನಾವು ಕಾದು ನೋಡಬೇಕಾಗಿದೆ. ಅಮೆರಿಕ ವಿರುದ್ಧ ಕೆಂಡಕಾರಿದ್ದಾರೆ ಇರಾನ್ ಬೆಂಬಲಿತ ಹೌತಿ. ಬಾಬೆಲ್ ಮುಂದೆ ಬಂದ್ ಮಾಡುವ ಬೆದರಿಕೆಯನ್ನು ಒಡ್ಡಿದ್ದಾರೆ. ಅಮೆರಿಕ ವಿರುದ್ಧ ಹೌತಿ ಪಡೆ ತೀವ್ರ ಆಕ್ರೋಶವನ್ನ ಕೂಡ ಹೊರಹಾಕ್ತಿದ್ದಾರೆ. ಕೆಂಪು ಸಮುದ್ರದ ಮೇಲೆ ನಿರ್ಬಂಧ ಹೇರುವಂತಹ ಬೆದರಿಕೆ ಇದು. ಈಗಾಗಲೇ ಹಾರ್ಮುಜ್ ಜಲಸಂಧಿಗೆ ದಿಗ್ಬಂಧನವನ್ನ ಹೇರಲಾಗಿದೆ. ಬರೋಬ್ಬರಿ ನಮ್ಮ ಭಾರತದ ಹಡಗುಗಳು 15 ಸಿಲುಕಿ ಹಾಕಿಕೊಂಡು ಅಲ್ಲೇ ಇರುವಂತಹ ಪರಿಸ್ಥಿತಿ. ಇದರಿಂದ ಎಷ್ಟರ ಮಟ್ಟಿಗೆ ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿದೆ. ಇದರ ಜೊತೆಗೆ ಈಗ ಅಮೆರಿಕ ವಿರುದ್ಧ ಕೆಂಡಕಾರ್ತಿದ್ದಾರೆ ಇರಾನ್ ಬೆಂಬಲಿತ ಹೌತಿ. ಈ ರೀತಿಯಾಗಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಹೇಳಿ ಕೇಳಿ ಅಮೆರಿಕ ಅಧ್ಯಕ್ಷ ಒಟ್ನಲ್ಲಿ ಆ ಒಂದು ಹಾರ್ಮುಜ್ ಜಲಸಂಧಿಯನ್ನ ನಮ್ಮ ವಶಕ್ಕೆ ಪಡೆದುಕೊಳ್ಬೇಕು, ನಮ್ಮ ತೆಕ್ಕಿಗೆ ಪಡೆದುಕೊಳ್ಬೇಕು ಅಂತ ಹೇಳಿ ಇನ್ನಿಲ್ಲದಂತಹ ರಣತಂತ್ರವನ್ನ ಹೆಣಿತಿದ್ದಾರೆ. ತಮ್ಮ ಸೇನೆಯನ್ನ ಮುಂದೆ ಬಿಟ್ಟಿದ್ದಾರೆ, ನಿರಂತರವಾಗಿ ದಾಳಿ ಮಾಡುತ್ತಿದ್ದಾರೆ. ಇದೆಲ್ಲವನ್ನ ಗಮನಿಸಿದಂತಹ ಇರಾನ್ ಈ ರೀತಿಯಾಗಿ ಮಾಡ್ತಿದ್ದೀರಲ್ಲ ಸರಿನಾ ನಿಮ್ಗೆ ಅಂತ ಹೇಳಿ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ, ಕೆಂಡಕಾರ್ತಾ ಇದ್ದಾರೆ. رسالتنا الامريكا والاسرائيل, we would say to them, whatever they do, whatever they among with them, we don't fucking give a shit to them, and we don't care, and they will never scare us, they will never stop us. We are coming from Yemen, from Sana'a to Palestine very soon, inshallah, because we are with our leader Sayyid Abdul Malik Badruddin al-Houthi, and we know that we are in the right side, so no one can stop us. We know our way, we know that we are in the right side, so we're going to come to the White House and we will change it from the White House to the black house and dirty house. Just wait for us. Allah, رسالتنا الامريكا والاسرائيل, we would say to them, whatever they do, whatever they among with them, we don't fucking give a shit to them, and we don't care, and they will never scare us, they will never stop us. We are coming from Yemen, from Sana'a to Palestine very soon, inshallah, because we are with our leader Sayyid Abdul Malik Badruddin al-Houthi, and we know that we are in the right side, so no one can stop us. We know our way, we know that we are in the right side. ಈಗಾಗಲೇ ನೋಡಿ ಅಮೆರಿಕ ವಿರುದ್ಧ ಇರಾನ್ ಬೆಂಬಲಿತ ಹೌತಿ ಕೆಂಡಕಾರ್ತಾ ಇರುವಂತದ್ದು. ಹಾರ್ಮುಜ್ ಜಲಸಂಧಿಯನ್ನ ಕಬ್ಜಾ ಮಾಡ್ಕೊಳ್ಬೇಕು ಅಂತ ಹೇಳಿ ಇನ್ನಿಲ್ಲದಂತಹ ಸರ್ಕಸ್ ಮಾಡ್ತಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು.